ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಜಗದೋದ್ಧಾರನ. ಅನ್ನ ಗಳಿಸಿ ನಾನು ಅನ್ನವನಿಕಲಿಲ್ಲ, ಅನ್ನ ಗಳಿಸಿ ನಾನು ಅನ್ನವನಿಕಲಿಲ್ಲ, ಚನ್ನಕೇಶವನ ನಂಬಲಿಲ್ಲ ನಾ, ಚನ್ನಕೇಶವನ ನಂಬಲಿಲ್ಲ, ರಾಮನ ಪೂಜಿಸಲಿಲ್ಲ, ಮೈ ಮರೆತನಲ್ಲ ರಾಮನ ಪೂಜಿಸಲಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಮೇಶ್ ರಾಘವ್. ಕರ್ನಾಟಕದ ಸುಪ್ರಸಿದ್ಧವಾದಂತಹ ಬೇಲೂರು ಚನ್ನಕೇಶವನ ಗುಡಿಗೆ ಇಂದು ನಾವು ಬಂದಿದ್ದೇವೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬೇಲೂರಿನ ಇತಿಹಾಸ ಮತ್ತು ಇರುವಂತಹ ವಾಸ್ತುಶಿಲ್ಪ ಅದನ್ನ ಹೇಗೆ ಕೆತ್ತಿದ್ದಾರೆ ಅನ್ನೋದನ್ನು ಸವಿವರವಾಗಿ ನಿಮಗೆ ನಾನು ಹೇಳಲು ಇಷ್ಟಪಡುತ್ತೇನೆ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಈ ದೇವಾಲಯವನ್ನು ಹೊಯ್ಸಳರ ದೊರೆಯಾದ ವಿಷ್ಣುವರ್ಧನನು ಚೋಳರನ್ನು ಸೋಲಿಸಿದ ಸಂಕೇತವಾಗಿ ವಿಜಯನಾರಾಯಣ ದೇವಾಲಯವನ್ನು 1117ರಲ್ಲಿ ಪ್ರಾರಂಭಿಸುತ್ತಾನೆ. ರಾಮಾನುಜಾಚಾರ್ಯರ ಆಜ್ಞೆಯ ಮೇಲೆಗೆ ವಿಷ್ಣುವರ್ಧನನು ಪಂಚನಾರಾಯಣ ದೇವಸ್ಥಾನಗಳನ್ನು ಕಟ್ಟಿಸುತ್ತಾನೆ. ಬೇಲೂರಿನ ವಿಜಯನಾರಾಯಣ, ಮೇಲುಕೋಟೆ ಚೆಲುವನಾರಾಯಣ, ತೊಂಡನೂರು ನಂಬಿನಾರಾಯಣ, ತಲಕಾಡು ಕೀರ್ತಿನಾರಾಯಣ ಮತ್ತು ಗದುಗಿನ ವೀರನಾರಾಯಣ. ಚನ್ನಕೇಶವನೆಂದರೆ ಸುಂದರವಾದ ಮನೋಹರವಾದ ಕೇಶವ. ಚನ್ನಕೇಶವನಿಗೆ ಮೋಹಿನಿ ಅಲಂಕಾರ ಮಾಡುತ್ತಾರೆ, ಏಕೆಂದರೆ ಜಕಣಾಚಾರ್ಯರು ಸ್ತ್ರೀಲಿಂಗ ಕಲ್ಲನ್ನು ಬಳಸಿಕೊಂಡು ಈ ಮೂರ್ತಿಯನ್ನು ಕೆತ್ತುತ್ತಾರೆ. ಆದ್ದರಿಂದ ಕೇಶವನು ಸೀರೆ, ಮೂಗುತಿ, ತಾಳಿ, ಬಳೆ ಹಾಗೂ ಕಾಲುಂಗುರಗಳಿಂದ ಅಲಂಕೃತಗೊಂಡಿದ್ದಾನೆ. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथम्. ಮಹಾಲಕ್ಷ್ಮಿ ದೇವಿಗೆ ಸಮರ್ಪಿತವಾದ ದೇವಸ್ಥಾನ. ಕೇಶವನ ಪತ್ನಿಯಾದಂತಹ ಮಹಾಲಕ್ಷ್ಮಿ ದೇವಿಯು ಇಲ್ಲಿ ನೆಲೆಸಿದ್ದಾರೆ. ಈ ದೇವಾಲಯವನ್ನು 14, 15, 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಈ ದೇವಾಲಯವನ್ನು ಕಟ್ಟುತ್ತಾರೆ. सिद्धि बुद्धि प्रदे देवी मुक्ति मुक्ति प्रदायिनी मंत्रमूर्ति सदा देवी महालक्ष्मी नमोस्तुते.
ಕೇಶವ ವಿಗ್ರಹವು ಸ್ಥಳನು ಸಿಂಹವನ್ನು ಕೊಲ್ಲುವ ದೃಶ್ಯ. ಹೊಯ್ಸಳ ಅಂದರೆ ಸ್ಥಳನೇ ನೀನು ಸಿಂಹವನ್ನು ಹೊಯ್ ಅಂದರೆ ಕೊಲ್ಲು, ವಧೆ ಮಾಡು ಎಂಬ ಅರ್ಥವಾಗಿದೆ. ಇದು ಹೊಯ್ಸಳರ ಲಾಂಛನವಾಗಿದೆ. ಮನುಷ್ಯನ ಪುರುಷಾರ್ಥಗಳು ಯಾವ್ಯಾವ ಅಂದ್ರ, ಒಂದನೇದು ಅರ್ಥ, ವೆಲ್ತ್. ಎರಡನೇದು ಬರೋದು ಕಾಮ, ಶಿಲಾಬಾಲಕಿಯರು. ಮೂರನೇದು ಧರ್ಮ. ನಾಲ್ಕನೇ ಬರೋದು ಮೋಕ್ಷ. ಬೇಲೂರು ದೇವಸ್ಥಾನಕ್ಕೆ ಬಂದ್ರೆ ಎಲ್ಲಾ ದೇವಸ್ಥಾನವನ್ನು ಸುತ್ತುವ ಪ್ರಮೇಯವೇ ಬರೋದಿಲ್ಲ ನಿಮಗೆ. ಯಾಕಂದ್ರೆ ಇಲ್ಲಿ ಎಲ್ಲಾ ದೇವರುಗಳ ವಿಗ್ರಹಗಳಿದೆ. ಇಲ್ಲಿ ನೋಡಿ, ಶೇಷಶಯನಾದಂತಹ ಅನಂತ ಪದ್ಮನಾಭ ಸ್ವಾಮಿಯು ಲಕ್ಷ್ಮೀ ಸಮೇತವನಾಗಿ ಇದ್ದಾನೆ. ಪದ್ಮನಾಭ ಅಂದರೆ ಹೊಟ್ಟೆಯ ಮೂಲಕ ಬ್ರಹ್ಮ ಉತ್ಪತ್ತಿಯಾಗಿರುವ ದೃಶ್ಯ. ಈ ವಿಗ್ರಹವನ್ನು ನೋಡಿ ಸ್ನೇಹಿತರೆ ಒಂದ್ಸಲ, ಈ ವಿಗ್ರಹದಲ್ಲಿ ಎಷ್ಟು ವಿಶೇಷವಾಗಿದೆ ಅಂದ್ರೆ, ಗಜಾಸುರ ಎಂಬ ರಾಕ್ಷಸನನ್ನು ಶಿವನು 14 ಕೈಗಳಿಂದ ವಿಷ್ಣುವು ತನ್ನ ಮಡದಿಯಾದಂತಹ ಭೂದೇವಿಯನ್ನು ರಕ್ಷಿಸುವಂತಹ ದೃಶ್ಯವನ್ನು ಎಷ್ಟು ಚೆನ್ನಾಗಿ ಕೆತ್ತಿದರೆ ನೋಡ್ಬೋದು. ವಿಷ್ಣುವಿನ ರೂಪವಾದಂತಹ ವರಹ ರೂಪವನ್ನು ಇಲ್ಲಿ ತೋರಿಸಲಾಗಿದೆ. ನೋಡಿ, ಇಲ್ಲಿ ಮೇಲೆ ನಾನು ತೋರಿಸ್ತೇನೆ ನಿಮಗೆ. ಹಿರಣ್ಯಾಕ್ಷನನ್ನು ಕೊಲ್ಲುವ ದೃಶ್ಯ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ನೋಡಿ. ಇಲ್ಲಿ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಸಾಲಾಗಿ ಒಂದೊಂದು ದೃಶ್ಯಗಳು ನೋಡ್ತಾ ಇರಬಹುದು. ಒಂದೇದು ಬರೋದು ಆನೆ. ಆನೆ ಅಂದ್ರೆ ಹೊಯ್ಸಳರಿಗೆ ಆನೆಯಂತಹ ಶಕ್ತಿ ಬೇಕು, ಹಾಗೆ ಸಿಂಹದಂತಹ ಸ್ಥೈರ್ಯವಿತ್ತು, ಧೈರ್ಯವಿತ್ತು ತೋರಿಸ್ತದೆ. ಕುದುರೆಗಳಂದ್ರೆ ಹೊಯ್ಸಳ ರಾಜರಲ್ಲಿ ಕುದುರೆಯಂತಹ ವೇಗವಿತ್ತು. ಮಹಾಭಾರತ ಒಂದು ಕಥೆಯಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಅಂದ್ರೆ, ಅರ್ಜುನನು ದ್ರೌಪದಿ ಸರೋವರಕ್ಕೆ ಹೋಗಿರ್ತಾನೆ. ಅವಾಗ ದ್ರೌಪದಿಯನ್ನು ಗೆಲ್ಬೇಕಂತ ಏನ್ ಮಾಡ್ತಾನಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು, ನೀವು ತೋರಿಸ್ತಾ ಇದ್ದೀವಿ, ಅರ್ಜುನನು ಮಸ್ತ್ಯವನ್ನು ಬೇಯಿಸ್ತಾ ಇದ್ದಾನೆ. ಅದು ಮಸ್ತ್ಯವನ್ನು ಹೇಗೆ ಗುರಿಟ್ಟು ಹೊಡಿಬೇಕಂದ್ರೆ, ತಳಕ್ಕೆ ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಇಲ್ಲಿ ಒಂದು ಎಣ್ಣೆ ಪಾತ್ರೆ ಇದೆ. ಎಣ್ಣೆಯಲ್ಲಿ ನೋಡಿಕೊಂಡು ಮೇಲೆ ಮಸ್ತ್ಯವನ್ನು ಅಥವಾ ಮೀನನ್ನು ಕೊಲ್ಲಬೇಕು. ಅಲ್ಲಿ ಮೇಲೆ ನೋಡ್ತಿದ್ರೆ ಆಂಜನೇಯ, ಅವನ ಧ್ವಜ. ಅದು ಎಷ್ಟು ಚೆನ್ನಾಗಿ ಬಿಡ್ಬೋದು ನೋಡು. ದಿಶಿ ದಿಶಿ ಸತತಂ ಸಂಹರಂತಂ ಭರಂತಂ ಸ್ವಾಹಾ ವೀಕ್ಷಂತಂ ಗೂರ್ಣಯಂತಂ ಕರನಿಕರಶತೈರ್ದಿವ್ಯ ಸಿಂಹಂ ನಮಾಮಿ. ವೀಕ್ಷಂತಂ ಗೂರ್ಣಯಂತಂ ಕರನಿಕರಶತೈರ್ದಿವ್ಯ ಸಿಂಹಂ ನಮಾಮಿ ಸ್ವಾಹಾ.